ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಚಿಕನ್ ಬರ್ಗರ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ಅದಕ್ಕೆ ನಾವಿವಾಗ ಕೋಲ್ಡ್ ವಾಟರ್ ಮತ್ತು ಮೈದಾ, ಚಿಕನ್ ಬರ್ಗರ್ ಬನ್, ಇದು ಚಿಕನ್ ಬ್ರೆಸ್ಟ್ ನಾವು ಸ್ಲೈಸಾಗಿ ಅದನ್ನು ಕಟ್ ಮಾಡಿ ತಗೊಂಡಿದ್ದೇವೆ. ಸ್ಲೈಸಾಗಿ ಕಟ್ ಮಾಡಬೇಕು. ಈಗ ಚಿಕನ್ ಫ್ರೈ ಮಾಡಲಿಕ್ಕೆ ಇರೋದು ಮೈದಾ, ಮತ್ತು ಸಾಲ್ಟ್ ಟೇಸ್ಟಿಗೆ ಫಾರ್ ಟೇಸ್ಟ್, ಮತ್ತು ಸ್ವೀಟ್ ಪ್ಯಾಪ್ರಿಕಾ, ಮತ್ತು ಸ್ವಲ್ಪ 1 ಗ್ರಾಮ್ 2 ಗ್ರಾಮ್ ಅಷ್ಟೇ ಹಾಕಬೇಕಾಗುತ್ತೆ. ಮತ್ತು ಡ್ರೈ ಒರೆಗಾನೋ, ಇದು ಕರೆಕ್ಟಾಗಿ ನಮಗೆ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ಚಿಕನ್ ಬರ್ಗರ್ ಬನ್. ಇವಾಗ ಚಿಕನ್ ಸ್ವಲ್ಪ ಇದಕ್ಕೆ ಮೈದಾದಲ್ಲಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಪುನಃ ನಾವು ಕೋಲ್ಡ್ ವಾಟ್ರಿಗೆ ಸ್ವಲ್ಪ ಡಿಪ್ ಮಾಡಿ ತೆಗೊಳ್ಳೋಣ. ಸ್ಮೂತಾಗಿ ಪ್ರೆಸ್ ಮಾಡ್ಕೊಳ್ಳಿ. ಇದು ಫೈನಲ್ ಆಗಿ ಈ ಥರ ಬರುತ್ತೆ. ಬನ್ ಒಂಚೂರು ಬಿಸಿ ಮಾಡಿ ತಗೊಳ್ಳೋಣ. ಒಂಚೂರು ಬಟರ್ ಹಾಕಿದ್ಮೇಲೆ ಸ್ವಲ್ಪ ಬಿಸಿ ಮಾಡಿ ತಗೊಳ್ಳಿ. ಒಂಚೂರು ಬ್ರೌನ್ ಕಲರ್ ಬರಲಿ. ಫೈನಲಿ ಈ ಥರ ಬರುತ್ತೆ. ಎರಡನ್ನೂ ಈ ಥರ ಸ್ವಲ್ಪ ಬಿಸಿ ಮಾಡಿ ತಗೊಳ್ಬೇಕಾಗುತ್ತೆ. ನೆಕ್ಸ್ಟ್ ಇವಾಗ ಸಾಸ್, ಇದು ಚಿಕನ್ ಬರ್ಗರ್ ಸಾಸ್. ಇದರದ್ದು ರೆಸಿಪಿ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಸಾಸ್ ಹಾಕ್ಕೊಳ್ಳಿ. ಮತ್ತು ಇದಕ್ಕೆ ಸ್ವಲ್ಪ ಮಾತ್ರ ಹಾಕಿದರೆ ಸಾಕು, ಇನ್ನೊಂದು ಪೀಸಿಗೆ. ಇವಾಗ ಫ್ರೈ ಮಾಡಿ ತೆಗೆಯೋಣ. ಆಲ್ರೆಡಿ ನಾವು ಫ್ರೈ ಮಾಡಿರತಕ್ಕಂಥ ಚಿಕನ್ ಬ್ರೆಸ್ಟ್ ಅದನ್ನು ಇದರ ಮೇಲೆ ಮಾಡಬಹುದು. ಆಮೇಲೆ ಬರ್ಗರ್ ಚೀಸ್, ಯೆಲ್ಲೋ ಚೀಸ್, ಇದನ್ನು ಇದರ ಮೇಲೆ ಮಾಡೋಣ. ಆಮೇಲೆ ಇನ್ನೊಂದು ಪೀಸ್ ತೆಗೆದು ಇದರ ಮೇಲೆ ಒಂಚೂರು ಪ್ರೆಸ್ ಮಾಡಿ ಮಾಡೋಣ. ಇವಾಗ ನಮ್ಮ ಚಿಕನ್ ಬರ್ಗರ್ ರೆಡಿಯಾಗಿದೆ.